ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ಕರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಬ್ಬ ವ್ಯಕ್ತಿಗಳಿಗೆ ಜೀವನನೇ ಬೇಡ ಅನ್ನೋ ಹಂತಕ್ಕೆ ಹೋಗಿರ್ತಾರೆ. ಯಾಕಂದರೆ ಜೀವನದಲ್ಲಿ ಮೂಲಭೂತ ಸೌಕರ್ಯಗಳೇ ಇರೋದಿಲ್ಲ. ಉದ್ಯೋಗ, ಮದುವೆ ಆಗಿರ್ಬೋದು, ಇರೋದಕ್ಕೆ ಒಂದು ಮನೆ ಆಗಿರ್ಬೋದು, ಯಾವುದೂ ಸರಿ ಇರೋದಿಲ್ಲ. ಅವ್ರ ಕೆಲಸ ಕಾರ್ಯಗಳಲ್ಲಾಗಲಿ, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು. ಸೊ ಈ ರೀತಿ ಒಂದು ಸಮಸ್ಯೆಗೆ ಹೊರಟೋಗಿರ್ತಾರೆ. ಏನೇ ಕೆಲಸಗಳ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಅಡೆತಡೆಗಳೇ ಆಗ್ತಾ ಇರುತ್ತೆ. ಎಲ್ಲ ರೀತಿ ಗೊಂದಲಮಯದಲ್ಲಿರುತ್ತೆ ಗುರುಗಳೇ ಅವರ ಜೀವನ ಅಂತಲೇ ಹೇಳ್ಬೋದು. ಯಾಕಾದರೂ ಇದೆಯೋ ನನ್ನ ಲೈಫ್ ಅನ್ನೋ ಹಂತಕ್ಕೆ ಕೂಡ ಹೊರಟೋಗಿರ್ತಾರೆ. ಸೊ ಇದಕ್ಕೆ ಏನು ಕಾರಣ? ದೋಷ ಅನ್ನೋಂಥದ್ದೇ ಇರುತ್ತಾ, ಅವ್ರ ಕರ್ಮನ ಅಥವಾ ಏನಂತ ಕನ್ಸಿಡರ್ ಮಾಡಬಹುದು? ಸೊ ಇರೋದಾದರೆ ದೋಷ ಅನ್ನೋಂಥದ್ದು ಹೇಗೆ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪಾಪ ಒಂದು ರೀತಿಯ ಒದ್ದಾಟ ಇದು. ಅದು ಅವರು ಪ್ರಯತ್ನ ಪಡ್ತಿರ್ತಾರೆ, ಬಹಳ ಪ್ರಯತ್ನ ಪಡ್ತಿರ್ತಾರೆ. ನಂದು ಒಂದು ಜೀವನನ ಅಂತ ಬೇಸರ ಮಾಡ್ಕೊಳ್ತಾರೆ. ಆದರೆ ಕರೆಕ್ಟಾಗಿ ನಡ್ಕೊಳ್ತಾರೆ. ಎಷ್ಟೋ ಕಷ್ಟಪಟ್ಟು ಆ ಒಂದು ಕೆಲಸವನ್ನು ಮಾಡೋಕ್ಕೆ ರೆಡಿ ಇರ್ತಾರೆ. ಅದರ ಕೆಲಸವೇ ಸಿಗಲ್ಲ. ದುಡಿಲಿಕ್ಕೆ ರೆಡಿ ಇದ್ದಾರೆ ಪಾಪ. ಕಷ್ಟಪಡಲಿಕ್ಕೆ, ಇಷ್ಟಪಟ್ಟು ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅವ್ರಿಗೆ ಯಾಕೋ ಅವರು ಹುಡ್ಕೊಂಡು ಹೋದರೂ ಸಿಗೋದಿಲ್ಲ. ಈಗೆಲ್ಲ ಆಗ್ತಿರುತ್ತೆ. ಮನೆಯಲ್ಲೂ ಕೂಡ ಒಂದು ರೀತಿಯ ಅಪಭ್ರಂಶದ ಮಾತುಗಳು, ಕಿರಿಕಿರಿ, ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಏರ್ಪಟ್ಟಿರುವಂಥದ್ದು ಕಾಣುತ್ತೆ ಈ ಥರದವ್ರಿಗೆಲ್ಲ ಕೂಡ. ಇದನ್ನೇ ನಾವೇನಾದರೂ ಈ ಮೂಲಭೂತ ಸೌಕರ್ಯಗಳು ಏನಿದ್ದಾವೋ, ಒಂದು ಸೈಟ್ ಆಗಿರ್ಬೋದು, ಒಂದು ಮನೆ ತೆಗೆದುಕೊಳ್ಳೋದಾಗಿರ್ಬೋದು, ಒಂದು ವಿವಾಹ ಆಗಿರ್ಬೋದು, ವಿವಾಹ ಆದಮೇಲೆ ಆಗಿರೋ ಅಡಚಣೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಒಂದು ನೆಲಗಟ್ಟು ಇಲ್ಲದೆ ಇರತಕ್ಕಂತಹದ್ದನ್ನು ಏನಂತ ಕರಿಬೋದು ಅಂತಂದರೆ ಘಟಕ ಅಂತ ಕರೀತಾರೆ. ಘಟಕ ಕಾಳಸರ್ಪದೋಷ ಅಂತ ಕರೀತಾರೆ. ಇದು ಹೇಗೆ ಅಂತಂದರೆ, ಒಬ್ಬ ಮನುಷ್ಯನಿಗಿರ್ತಕ್ಕಂಥದ್ದು 10ನೇ ಮನೆಯಲ್ಲಿ ರಾಹು ಬಂದು 4ರಲ್ಲಿ ಕೇತು ಬಂದಾಗ ಆಗ್ತಕ್ಕಂಥದ್ದು. ಇನ್ನು 10ನೇ ಮನೆ ನಾವೇನಂತ ಕರಿತೀವಿ? ಉದ್ಯೋಗ ಸ್ಥಾನ ಅಂತ ಕರಿತೀವಿ. ಅವನಿಗೆ ಸಂಬಂಧಪಟ್ಟ ಏನಾದರೂ ಒಂದು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಉದ್ಯೋಗವನ್ನೇ ಅಲ್ಲಿ ತೋರಿಸೋದ್ರಿಂದ ಅವನ ಒಂದು ಜೀವನವನ್ನು ಕಟ್ಕೊಳ್ತಕ್ಕಂತಹದ್ದು. ಯಾಕಂದರೆ ಉದ್ಯೋಗ ಅಂತಿರಬೇಕು, ಒಂದು ಜಾಬ್ ಅಂತಿರಬೇಕು, ಒಂದು ಬಿಸ್ನೆಸ್ ಅಂತ ಇರಬೇಕು. ಅದನ್ನು ನೋಡಿದ್ರೆ 10ನೇ ಮನೆಯಲ್ಲಿ ರಾಹು ಇದ್ದಾಗ ಒಂದು ಸ್ಥಿರತೆ ಇಲ್ಲದೆ ಒದ್ದಾಟ ಮಾಡ್ತಿರ್ತಾನೆ. ಇನ್ನು ಅದರ ಜೊತೆಗೆ ರಾಹು ಜೊತೆಗೆ ಅಲ್ಲಿ ಯಾರು ಇದ್ದಾರೆ ಗ್ರಹಗಳು, ಇದನ್ನೆಲ್ಲ ಕೂಡ ನಾವು ಚೆಕ್ ಮಾಡಿದಾಗ, ಪರೀಕ್ಷೆ ಮಾಡಿದಾಗ ಬರ್ತಕ್ಕಂಥದ್ದು ಇದು ಘಟಕ ಕಾಳಸರ್ಪದೋಷಕ್ಕೆ ಬರುವಂಥದ್ದು. ಆದರೆ ಈ ತರಹದ್ದು ಮನೋವ್ಯಾಕುಲತೆಗಳು ಅವರನ್ನು ಬಾಧಿಸ್ತವೆ. ಒಂದು ರೀತಿಯ ಕೀಳರಿಮೆ ಇದು. ಬಹಳ ಒದ್ದಾಟ ಮಾಡ್ತಿರುತ್ತಾರೆ. ಅವರಿಗೆ ಅವರೇ ಒಂದು ರೀತಿಯಾಗಿ ಶಿಪ್ಪಿಸ್ಕೊಳ್ತಿರ್ತಾರೆ. ಈ ತರಹದ್ರಿಂದ ಒಂದು ರೀತಿಯ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೆ ಏನು ಕಾಡ್ತಾ ಬರುತ್ತೋ ಇದರಿಂದ ಹೊರಗೆ ಬರಲಿಕ್ಕೆ ನಾನಾ ರೀತಿಯ ಒದ್ದಾಟ ಮಾಡ್ತಾರೆ. ಆದರೆ ಪ್ರತಿ ತಿಂಗಳಲ್ಲೂ ಆಶ್ಲೇಷ ನಕ್ಷತ್ರ ಬರುತ್ತೆ. ಪ್ರತಿ ತಿಂಗಳಲ್ಲಿ ಬರತಕ್ಕಂತಹ ಆಶ್ಲೇಷ ನಕ್ಷತ್ರದಲ್ಲೂ ಕೂಡ ರಾಹುವಿಗೆ ಸಂಬಂಧಪಟ್ಟ, ಕೇತುವಿಗೆ ಸಂಬಂಧಪಟ್ಟ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು, ಉದ್ದು ದಾನ ಮಾಡೋದು, ಉರುಳಿ ದಾನ ಮಾಡ್ತಕ್ಕಂಥದ್ದು. ಒಟ್ಟಾರೆ ಒಂದಷ್ಟು ತಿಂಗಳುಗಳು ಸಮಯಾಸಿ ಕೊಟ್ಟುಕೊಂಡು ಮೌನವಾಗಿ ಇವರ ಮೇಲೆ ಬೇಕಾದಷ್ಟು ಅಪವಾದಗಳು ಬರ್ತವೆ. ಇದೆಲ್ಲ ಕೂಡ 1 by 1 ತೇರ್ಗಡೆ ಆಗಬೇಕಾದ್ರೆ ಬಹುಶಃ ಈ ಒಂದು ರೆಮಿಡಿಗಳನ್ನ ಪ್ರತಿ ತಿಂಗಳು ಆಶ್ಲೇಷ ನಕ್ಷತ್ರದಲ್ಲಿ ಈ ರೆಮಿಡಿಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂತಹದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಜಾತಕವನ್ನು ಎಣಿಕೆ ನೋಡಿದಾಗ ಇದನ್ನೊಂದು ಪರಿಹಾರವನ್ನು ಮಾಡಿಕೊಡುತ್ತಾ ಅವನಿಗೆ ಯಾವುದಾದ್ರೂ ಒಂದು ಯೋಗ ಇದೆಯಾ, ಅವನನ್ನು ಹುಡುಕಿ ಯಾವುದೋ ಒಂದು ಭಾಗ್ಯ ಪ್ರವೇಶವಾಗಿದೆಯಾ ಅಥವಾ ಆಗಲೇ ಇಲ್ವಾ, ಅವನು ಮಾಡ್ತಕ್ಕಂಥ ಕೆಲಸಕ್ಕೆ ಹೇಗೆ ನಾವು ಇನ್ನು ನಮ್ಮಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ಮತ್ತೊಬ್ಬರಿಗೆ ಸಹಾಯಕವಾಗಿ ಕೊಡ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ವಸ್ತು ನಮಗೆ ಉಪಯೋಗ ಆಗ್ತಕ್ಕಂತಹದ್ದು, ಈ ರೀತಿಯಾಗಿ ಮಾಡಿಕೊಡುತ್ತೆ ಒಂದು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಆ ಪದ್ಧತಿಯಲ್ಲಿ ಒಂದು ಭಾಗ್ಯವನ್ನು ಆತನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರ್ತಕ್ಕಂತಹ ನಕ್ಷತ್ರದ, ಅವನಿಗೆ ಸಂಬಂಧಪಟ್ಟ ನಕ್ಷತ್ರ ಇರಬೇಕು. ಆ ದಿನದಲ್ಲಿ ಈ ಹೋಮವನ್ನು ಮಾಡಿಕೊಂಡಾಗ ಒಂದು ರೀತಿಯಾಗಿ ಖುಷಿ ಇರುತ್ತೆ, ಒಂದು ರೀತಿಯಾಗಿ ಸಂತೋಷ ಇರುತ್ತೆ, ಲವಲವಿಕೆ ಅವನ ಮನಸ್ಸಲ್ಲಿ ಮನೆ ಮಾಡಿರುತ್ತೆ. ಹಾಗಾಗಿ ಈ ಒಂದು ಘಟಸರ್ಪ ಕಾಳಸರ್ಪ ದೋಷವನ್ನು ಕ್ಲಿಯರ್ ಮಾಡಿಕೊಂಡಾಗ ಖುಷಿಯಿಂದ ಅವನಿಗೇನು ಬೇಕೋ ಆ ಮೂಲಭೂತ ಸೌಕರ್ಯಗಳಲ್ಲಿ ಏನಾದರೂ ಒಂದನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ.
ಖಂಡಿತ ಗುರುಗಳೇ, ಇದು ಅನುಭವಿಸಿರೋರಿಗೆ ಗೊತ್ತು ಅಂತ ಹೇಳ್ಬೋದು. ಎಲ್ಲದರಲ್ಲೂ ಕೂಡ ಸಮಸ್ಯೆಗಳು, ಒಂದು ರೀತಿ ಜೀವನನೇ ಬೇಡ ಅಂದವರಿಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅದು ಸರಳ ರೀತಿನಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ ಕೇಸ್ ಈ ದೋಷಕ್ಕೆ ಒಳಗಾಗಿದ್ದೀರಾ ಅಂತಂದರೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೂಡ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.